ಒಮ್ಮೆ ಕಳೆದುಕೊಂಡ ಬಾಲ್ಯ ಮತ್ತೆ ಸಿಗುವುದಿಲ್ಲ. ಬಾಲ್ಯದಲ್ಲಿ ಏನನ್ನ ಕಲಿಯಬೇಕೋ ಅದನ್ನ ಕಲಿಯದಿದ್ರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತ ವಿದ್ಯಾರ್ಥಿ ತೀರ್ಥ ಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾನೆ. ಸುಮಾರು 3 ವರ್ಷಗಳ ಕಾಲ ವ್ಯಾಸಂಗ ಮಾಡಿದೆ. ಆ ವಿದ್ಯಾರ್ಥಿಯ ಸ್ವಾತಂತ್ರ್ಯವನ್ನು ಗಳಿಸೋದಕ್ಕೆ ಶ್ರೀಧರ್ ಕೊಡುಗೆ ಅತ್ಯಂತ ಪ್ರಮುಖ ಕೊಡುಗೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಆಂಗ್ಲ ಭಾಷೆಯಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿ ತೀರ್ಥ ಪ್ರಸಾದ್, ಅವನಿಗೆ ಶ್ರೀಯುತ MK ಹರೀಶ್ ಅವರು ಆಂಗ್ಲ ಭಾಷಾ ಶಿಕ್ಷಕರು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಹಿಂದಿ ಭಾಷೆಯಲ್ಲೂ ಕೂಡ ಅವನೇ ಆ ವಿದ್ಯಾರ್ಥಿನೇ ಅತಿ ಹೆಚ್ಚು ಅಂಕ ಗಳಿಸಿದ್ದಾರೆ. ಅದೇ ರೀತಿ ಗಣಿತ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದಾನೆ. ಆ ವಿದ್ಯಾರ್ಥಿಗೆ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ PS ಬಸವರಾಜ್ ಅವರು ಕೊಡ್ತಾ ಇದ್ದಾರೆ. ಅವರು ಸ್ವೀಕಾರ ಮಾಡಬೇಕು. ಬೆಳ್ಳಿ ಕಾಯನನ್ನು ಕೊಡೋದ್ರ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು. ಅದೇ ರೀತಿ ವಿಜ್ಞಾನ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದಾರೆ. ಅದಕ್ಕಾಗಿ ವಿಜ್ಞಾನ ಶಿಕ್ಷಕಿಯವರಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿಶ್ರೀ ಅವರು ಕೊಡ್ತಾ ಇದ್ದಾರೆ. ಅದನ್ನು ಪಡ್ಕೋಬೇಕು. ಅದೇ ರೀತಿ ಸಮಾಜ ವಿಜ್ಞಾನ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಅಂಕವನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ. ಅದಕ್ಕಾಗಿ ತಾನು ಓದಿದ ಒಳಗೇರಹಳ್ಳಿ ಶಾಲೆಯಲ್ಲಿ ಇಂದು ಆಚರಿಸಲಾದ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ತೀರ್ಥ ಪ್ರಸಾದ್, ನಾನು SSLCಯಲ್ಲಿ ಓದಬೇಕಾದರೆ ನನಗೆ ಸಾಕಷ್ಟು ಒತ್ತಡಗಳಿತ್ತು. ಅದರ ನಡುವೆಯೂ 90% ಅಂಕ ಪಡೆದಿದ್ದೇನೆ. ಪ್ರತಿನಿತ್ಯ ನಾನು ಮುಂಜಾನೆ 4 ಗಂಟೆಗೆ ಎದ್ದು 2.5 ಗಂಟೆಗಳ ಕಾಲ ನಿರಂತರ ಅಭ್ಯಾಸ ಮಾಡ್ತಿದ್ದೆ. ಹಾಗಾಗಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನ ಪಡೆಯಲು ಸಾಧ್ಯವಾಗಿದೆ ಎಂದು ಹೇಳುವುದಕ್ಕೆ ಹೆಮ್ಮೆಯಾಗುತ್ತದೆ ಎಂದನು. ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ಕಳೆದುಕೊಂಡ ನಾನು ಮಾವ ಶ್ರೀಧರಮೂರ್ತಿಯವರ ಆಶ್ರಯದಲ್ಲಿ ಬೆಳೆದೆ ಮತ್ತು ಶಾಲೆಯಲ್ಲಿನ ಶಿಕ್ಷಕರು ನನಗೆ ಕೊಟ್ಟ ಪ್ರೋತ್ಸಾಹ ನನ್ನ ಜೀವಮಾನದಲ್ಲಿಯೇ ಮರೆಯಲು ಸಾಧ್ಯವಿಲ್ಲ. ಇವರುಗಳೆಲ್ಲರ ಪ್ರೋತ್ಸಾಹ ಮತ್ತು ಸ್ಫೂರ್ತಿ ನನಗೆ ಇಲ್ಲದೆ ಹೋಗಿದ್ದರೆ ನಾನು ಇವತ್ತು ಈ ಮಟ್ಟಕ್ಕೆ ಸಾಧನೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅವರಿಗೆ ನಾನು ಧನ್ಯವಾದ ಹೇಳಲು ಇಚ್ಛೆಪಡುತ್ತೇನೆ ಎಂದನು. ಅಷ್ಟೇ ಅಲ್ಲ, ನಾನು ಈ ಶಾಲೆಯಲ್ಲಿ ಓದಿದ್ದೇನೆ. ಮುಂದಿನ ವ್ಯಾಸಂಗಕ್ಕಾಗಿ ಬೇರೆ ಕಾಲೇಜಿಗೆ ಹೋಗಿದ್ದೇನೆ. ಆದರೆ ಇಲ್ಲಿ ನಾನು ಹಾಡಿದ ತುಂಟಾಟ, ನನಗೆ ತೋರಿಸಿದ ಶಿಕ್ಷಕರ ಪ್ರೀತಿ, ಸ್ನೇಹಿತರ ವಿಶ್ವಾಸ ಎಲ್ಲವನ್ನೂ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಅದು ಒಮ್ಮೆ ನಾವು ಕಳೆದುಕೊಂಡ್ರೆ ಮತ್ತೆ ಸಿಗುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನನ್ನ ಕಳೆದುಕೊಳ್ಳದೆ ಅದನ್ನು ಪೂರ್ತಿಯಾಗಿ ಅನುಭವಿಸಿ ಎಂದು ಕಿವಿ ಮಾತು ಹೇಳಿದನು. ಸರ್, ನಾನು ಡೈಲಿ ಕ್ಲಾಸಲ್ಲಿ ಇರ್ತಿದ್ದೆ. ನಾನು ಮನೆಗೆ ಹೋಗಿ ಜಾಸ್ತಿ ಅಷ್ಟೊಂದೇನು ಓದ್ತಿರಲಿಲ್ಲ. ಆದರೆ ನಾನು ಓದೋ ಟೈಮ್ ಮಾತ್ರ ಯಾರು ಡಿಸ್ಟರ್ಬ್ ಆಗ್ದಾಗೆ ಕ್ಲೀನಾಗಿ ಕಾನ್ಸಂಟ್ರೇಟೆಡ್ ಓದ್ತಿದ್ದೆ. ಇಂದು 90 SSLCನಲ್ಲಿ 2024 ಪರೀಕ್ಷೆಯಲ್ಲಿ 90% 568 ಮಾರ್ಕ್ಸ್ ತಗೊಂಡಿದ್ದೀನಿ. SSLC ಒಂದು ತುಂಬ ಕಷ್ಟ ಇರುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಆದರೆ ನಾನು ಆ ಥರ ಏನು ಕಷ್ಟ ಅಂತ ಏನು ತಗೊಳ್ಳಿಲ್ಲ. ಮಾಮೂಲಿ ನಾನು 4 ಗಂಟೆಗೆ ಹೇಳ್ತಿದ್ದೆ. 4 ಗಂಟೆಗೆ ಎದ್ದು 4 ಗಂಟೆಯಿಂದ 6 ಗಂಟೆ 7 ಗಂಟೆ ಇಲ್ಲಿವರೆಗೂ ಓದ್ಕೊಂಡು ನಾನು ಏನು ಕೆಲಸ ಇತ್ತು ನಾನು ನನ್ನ ಧರ್ಮದ ಪ್ರಕಾರ ಸಂಧ್ಯಾ ವಂದನೆ ಪೂಜೆ ಎಲ್ಲ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದು ನಾನು ತರಗತಿಗೆ ಹೋಗ್ತಿದ್ದೆ. ಅಲ್ಲಿ ನಮ್ಮ HM ಸರ್ ಆಗಿರ್ಬೋದು, HM ಸರ್ ರಾಜಗೋಪಾಲ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಹಿಂದಿ ಮಿಸ್ ಆಗಿರ್ಬೋದು, ಹಾಗೆ ಎಲ್ಲ KNR ಸರು, PSP ಸರು, ಹಾಗೆ ಜ್ಯೋತಿ ಮೇಡಮ್ಮು, ಹರೀಶ್ ಸರು, HPH ಸರು ಎಲ್ಲ ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ರು. ಓದೋದಕ್ಕೆ ಎಲ್ಲ ಏನು ತೊಂದರೆ ಇರ್ತಿರಲಿಲ್ಲ. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಮನೆಯಲ್ಲಿ ನಮ್ಮ ಮಾಮ ಶ್ರೀಧರ್ ಸ್ವಾಮೀಜಿ ಅಂತ ಅವರು ನನಗೆ ಹೇಳ್ತಿದ್ರು, ಎಲ್ಲ ಓದಬೇಕು, ಚೆನ್ನಾಗಿರ್ಬೇಕು, ಸುಮ್ಮನೆ ಪಾಸ್ ಆಗೋದಕ್ಕಲ್ಲ ಡಿಸ್ಟಿಂಕ್ಷನ್ ಬರಬೇಕು, ಒಳ್ಳೆ ರ್ಯಾಂಕ್ ತಗೋಬೇಕು ಅಂತ ಹೇಳ್ತಿದ್ರು. ಅದು ನನಗೆ ಒಂಥರ ಸ್ಫೂರ್ತಿ ಬಂತು. ಸರ್ ಅವರು ಎಲ್ಲ ಸಪೋರ್ಟಿವ್ ಆಗಿದ್ರು. ಎಲ್ಲ ಕ್ಲಾಸಲ್ಲೆಲ್ಲ ಚೆನ್ನಾಗಿರ್ತಿದ್ರು. ಇಷ್ಟು ದಿನ ಎಲ್ಲ ಓದ್ಕೊಂಡು ಎಲ್ಲ ಸಪೋರ್ಟಾಗಿ ಎಲ್ಲ ಏನು ಬೇಕು ಅಂದರೆ ಏನಕ್ಕೆ ಗೊತ್ತಿಲ್ಲ ಅಂದರೆ ನನ್ನ ಹತ್ರ ಬಂದು ಕೇಳ್ತಿದ್ರು. ನಾನು ಹೇಳ್ಕೊಡ್ತಿದ್ದೆ ಸಾಧ್ಯವಾದಷ್ಟು. ಇಷ್ಟು ದಿನ ಚೆನ್ನಾಗಿ ಹೇಳ್ತಿದ್ರು. ಇನ್ನು ಮುಂದಕ್ಕೂ ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿ ಮುಂದುವರಿಲಿ ಅಂತ ಬಸ್. ಸರ್, ನನ್ನ ಸ್ಕೂಲ್ ಚೆನ್ನಾಗಿತ್ತು. ಸ್ಕೂಲ್ ಲೈಫ್ ಗೋಲ್ಡನ್ ಲೈಫ್ ಅಂತಾರೆ. ಆದರೆ ಆದಷ್ಟು ಅದು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ನನ್ನ ಪೂರ್ತಿ ಇದನ್ನೇ ಒಂಥರ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟಿದ್ದೆ. ಸಾಕಷ್ಟು ಸ್ಟ್ರೆಸ್ ಇದ್ದರೂ ಕೂಡ ಒಂಥರ ತುಂಬ ಎಜುಕೇಷನ್ ಚೆನ್ನಾಗಿತ್ತು. ಆದರೆ ಸ್ಟೂಡೆಂಟ್ ಲೈಫ್ ಅನ್ನೋದು ಮತ್ತೆ ಯಾವತ್ತೂ ಸಿಗಲ್ಲ. ಎಂಜಾಯ್ ಮಾಡಿಕೊಂಡು
ತಮ್ಮ ವಿದ್ಯಾಭ್ಯಾಸನ ಮುಂದುವರಿಸ್ಕೊಂಡು ಎಲ್ಲ ಚೆನ್ನಾಗೋಗ್ಲಿ ಅಂತ ಹೇಳ್ತೀನಿ. ಹಾಗೆ ನಾನು ಸ್ಕೂಲ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಸರ್. ಈಗಲೂ ಕಾಲೇಜ್ಗೆ ಹೋದ್ಮೇಲೆ ತುಂಬ ಅರ್ಥ ಆಯ್ತು. ನನಗೆ ತುಂಬ ಹೆಮ್ಮೆ ವಿಷಯ ಅಂದರೆ ನಮ್ಮದು ಸ್ಕೂಲು ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ, GHS ಒಳಗೇರಳ್ಳಿ ಅಂತೇಳಿ. ಸೊ ಅಲ್ಲಿ ತುಂಬ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಸ್ಕೂಲ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವನ್ ನಮ್ಮ ಸ್ಟಾಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಹೇಳ್ತಾರೆ ಪ್ರೈವೇಟ್ ಸ್ಕೂಲ್ ಆದರೆ ತುಂಬ ಚೆನ್ನಾಗಿ ಅಲ್ಲಿ ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಲೈಕ್ ಒಂದು ಏನು ಡಿಗ್ನಿಟಿ ಮೇಂಟೈನ್ ಮಾಡಲಿಕ್ಕಂತ ಹೋಗ್ತಾರೆ. ಬಟ್ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಹೇಗೆ ಅಂದರೆ ಆಲ್ರೌಂಡ್ ಇದ್ದಾರೆ ಮಕ್ಕಳು. ಬರೀ ಏನೋ ಪುಸ್ತಕದಷ್ಟೇ ಓದ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ. ಬಟ್ ಇಲ್ಲಿ ಹೇಗೆ ಅಂತಂದರೆ ಓವರಾಲ್ ಅವರಿಗೆ ಎಜುಕೇಷನ್ ಸಿಗ್ತಾ ಇದೆ. ಆ್ಯಂಡ್ ಮಕ್ಕಳು ಹೆಂಗೆ ಟೀಚರ್ಸ್ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಯಾವ ರೀತಿ ಪಾಠ ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಾರೆ. ಅಷ್ಟೇ ಅಲ್ಲ, ಓದೋ ವಿಷಯ ಒಂದೇ ಅಲ್ಲ, ಅದರ್ ಆ್ಯಕ್ಟಿವಿಟೀಸಲ್ಲೂ ತುಂಬ ಚೆನ್ನಾಗಿದ್ದಾರೆ. ನನಗೆ ಗೌರ್ಮೆಂಟ್ ಶಾಲೆಯಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ನಂಗೆ ತುಂಬ ಹೆಮ್ಮೆ ಅಂತ ಹೇಳ್ಕೊತೀನಿ. ಅದರಲ್ಲಿ ಈಗ ನಾನು ರಿಸಲ್ಟ್ ಅಂತ ವಿಷಯಕ್ಕೆ ಬಂದಾಗ ತೀರ್ಥ ಪ್ರಸಾದ್ ಫಸ್ಟ್ ಬಂದಿದ್ದಾನೆ. ಸೊ ಫಸ್ಟ್ ಅವನಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ರಾಜಗೋಪಾಲ್ ಸರ್ HM ಆಗಿದ್ದಾರೆ, ಅವ್ರ ಸಪೋರ್ಟ್ ಆಗಿರ್ಬೋದು. ಆ್ಯಂಡ್ KNR ಸರು, HPS ಸರು, ಆ್ಯಂಡ್ MK ಸರ್ ಅಂತಿದ್ದಾರೆ, ಜ್ಯೋತಿ ಮೇಡಮ್ ಇದ್ದಾರೆ, ಆ್ಯಂಡ್ ಇನ್ನೊಬ್ಬರು PSP ಸರ್ ಇದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ, ಎಲ್ಲ ಸ್ಟಾಫು ತುಂಬ ಚೆನ್ನಾಗಿದೆ. ಎಲ್ರಿಗೂ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ.